ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಪುನರ್ವಸು ನಕ್ಷತ್ರ, ಗುರುಚಂದ್ರ ಯೋಗ, ಕರ್ಕಟಕ ಲಗ್ನ. ತತಶ್ಚ ಮಾಸೆ ಚೈತ್ರೇ ನವಮಿಕೆ ತಿಥೌ ನಕ್ಷತ್ರೇ ಅದಿತಿ ದೈವತ್ಯೇ ಸ್ವೋಚ್ಚ ಸಂಸ್ಥೇಷು ಪಂಚಸು ಗ್ರಹೇಶು ಕರ್ಕಟೆ ಲಗ್ನೆ ವಾಗ್ಪತಾ ಬಿಂದುನಾ ಸಹ ಪ್ರೋದ್ಯಮಾನೇ ಜಗನ್ನಾಥಂ. ಆ ಸನ್ನಿವೇಶ ಬರಬೇಕು. ಏಕಗ್ರಹೋಚ್ಚ ಜಾತಸ್ಯ ಸರ್ವಾರಿಷ್ಟ ವಿನಾಶನಂ. ಒಂದು ಗ್ರಹ ಉಚ್ಚವಾದಾಗ ಜನಿಸಿದ್ರೆ ಸರ್ವಾರಿಷ್ಟ ವಿನಾಶ, ಎಲ್ಲ ಅರಿಷ್ಟ ಶಮನ. ದ್ವಿಗ್ರಹೋಚ್ಚೆ ತು ಸಾಮಂತಃ, ಸಾಮಂತನಾಗಬಹುದು ಅವನು, ಎರಡು ಗ್ರಹ ಉಚ್ಚವಾದಾಗ ಜನಿಸಿದ್ರೆ. ತ್ರಿಗ್ರಹೋಚ್ಚೆ ಮಹೀಪತಿ, ಮೂರು ಗ್ರಹ ಉಚ್ಚವಾದಾಗ ಅವನು ಮಹೀಪತಿ ಆಗ್ಬಹುದು. ಚತುರ್ಗ್ರಹೋಚ್ಚೆ, ನಾಲ್ಕು ಗ್ರಹಗಳು ಉಚ್ಚವಾದಾಗ ಜನನವಾದ್ರೆ ಸಮ್ರಾಟ್ ಸ್ಯಾತ್, ಸಮ್ರಾಟ್ ಆಗ್ತಾನೆ ಅವನು, ಸಾಮ್ರಾಟನಾಗ್ತಾನೆ. ಪಂಚೋಚ್ಚೆ ಲೋಕನಾಯಕ, ಪಂಚೋಚ್ಚೆ ಲೋಕನಾಯಕ. ಲೋಕನಾಯಕನು ಆವಿರ್ಭವಿಸಬೇಕಾದ್ರೆ ಪಂಚಗ್ರಹಗಳ ಉಚ್ಚ ಸ್ಥಿತಿ ಬೇಕು. ಹಾಗಿತ್ತು ಅಲ್ಲಿ ಲೋಕನಾಯಕನ ಆವಿರ್ಭಾವ ಆಗಬೇಕಾಗಿತ್ತು. ಬೆಳಕು ಬೆಳಕು ಬೆಳಕು, ಬೆಳಕಿನ ಒಂದು ಆಟ ಇದೆಲ್ಲ ಅಂತ ಅನ್ನೋದಕ್ಕೆ ತುಂಬಾ ಸಂಗತಿಗಳು ಸಿಗ್ತವೆ ನಮಗೆ ಇಲ್ಲಿ. ಈಗ ವಸಂತ ಋತು ಅಂದ್ರೆ ಏನದು? ವಸಂತ ಋತು ಚೈತ್ರ ಮಾಸ ಅಂದ್ರೆ ಬೇಸಿಗೆ ಸಮಯ, ಅಂದ್ರೆ ಬಿಸಿಲಿರುವ ಕಾಲ, ಅಂದ್ರೆ ಬೆಳಕು ಹೆಚ್ಚಿರುವ ಕಾಲ. ಇಡೀ ವರ್ಷದಲ್ಲಿ ಬೆಳಕು ಯಾವಾಗ ಹೆಚ್ಚಿರ್ತದೆ? ಚಳಿಗಾಲದಲ್ಲ, ಮಳೆಗಾಲದಲ್ಲ, ಬೇಸಿಗೆ ಕಾಲದಲ್ಲ. ಬೆಳಕು ಹೆಚ್ಚಿರುವ ಒಂದು ಋತು ಅದು ಅಂತ. ಮಾಸವೂ ಹೌದು, ಋತುವು ಹೌದು. ಹಾಗಾಗಿ ಇಡೀ ವರ್ಷದಲ್ಲಿ ಬೆಳಕು ಹೆಚ್ಚಿರ್ತಕ್ಕಂಥ, ಬಿಸಿಲು ಹೆಚ್ಚಿರ್ತಕ್ಕಂಥ ಕಾಲಘಟ್ಟ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂದ್ರೆ ಕತ್ತಲ ಪಕ್ಷ, ಅದು ಶುಕ್ಲ ಪಕ್ಷ ಅಂದ್ರೆ ಬೆಳಕಿನ ಪಕ್ಷ. ಹೆಸರೇ ಹಾಗಿದೆ ನೋಡಿ, ಕೃಷ್ಣ ಅಂದ್ರೆ ಕಪ್ಪು, ಶುಕ್ಲ ಅಂದ್ರೆ ಬೆಳಕು. ನವಮಿ ಹುಣ್ಣಿಮೆಗೆ ಹತ್ತಿರ, ಆ ಕಡೆ ಹೋಗ್ತಾ ಇದೆ. ಬೆಳದಿಂಗಳು ಹೆಚ್ಚಿದೆ ಅಲ್ಲಿ, ಬೆಳದಿಂಗಳ ಪಕ್ಷ. ಹುಣ್ಣಿಮೆಗೆ ಹತ್ತಿರದ ಒಂದು ಮಿತಿ ಮೇಷಮಾಸ, ಸೂರ್ಯ ಪ್ರಬಲ ಮೇಷಮಾಸದಲ್ಲಿ. ಹಾಗೆ ಕರ್ಕಟಕ ಲಗ್ನ ಮತ್ತು ಕರ್ಕಟಕ ರಾಶಿ, ಚಂದ್ರ ಪ್ರಬಲ. ಇದೆರಡು ಮಹಾಗ್ರಹಗಳು, ಸೂರ್ಯ ಮತ್ತು ಚಂದ್ರ ಇದೆಯಲ್ಲ, ಮಹಾ ತೇಜೋ ಗ್ರಹಗಳು ಇವೆರಡೂ ಕೂಡ. ಎರಡೂ ಗ್ರಹಗಳಿಗೆ ಪ್ರಾಬಲ್ಯ ಇರುವಂತಹ ಕಾಲ ಅದು ಮೇಷಮಾಸ. ಸೂರ್ಯನಿಗೆ ಉಚ್ಚ, ಅದು ಸ್ವಕ್ಷೇತ್ರಕ್ಕಿಂತ ಪ್ರಾಬಲ್ಯ ಹೆಚ್ಚಿರ್ತಕ್ಕಂಥದ್ದು. ಸೂರ್ಯನಿಗೆ ಉಚ್ಚ ಕ್ಷೇತ್ರ ಅದು. ಹಾಗೆ ಕರ್ಕಟಕ ಚಂದ್ರನಿಗೆ ಸ್ವಕ್ಷೇತ್ರ, ಇಬ್ಬರಿಗೂ ಪ್ರಾಬಲ್ಯ ಇದೆ. ನಡು ಮಧ್ಯಾಹ್ನ ಹುಟ್ಟಿದ್ದು. ಆ ದಿನವೂ ಕೂಡ ಬೆಳಕು ಅತ್ಯಂತ ಹೆಚ್ಚಿರ್ತಕ್ಕಂಥ ಹೊತ್ತು. ಹೀಗೆ ಕತ್ತಲು ಅತಿ ದೂರವಿರುವ ಸಮಯದಲ್ಲಿ, ಬೆಳಕಿನ ಪ್ರಾಬಲ್ಯವು ಅತ್ಯಧಿಕವಾಗಿರುವ ಕಾಲದಲ್ಲಿ ಕತ್ತಲೆಯ ಸಾಮ್ರಾಜ್ಯವನ್ನು ಕೊನೆಗಾಣಿಸಲೆಂದು ಜಗದೆಲ್ಲ ಬೆಳಕುಗಳ ಬೆಳಕಾದ ಪರಂಜ್ಯೋತಿ, ಜ್ಯೋತಿಗಳೆಲ್ಲ ಅಲ್ಲಿಂದಲೇ. ಆ ಪರಂಜ್ಯೋತಿಯು ಸರ್ವಲೋಕ ನಮಸ್ಕೃತನಾದ, ಸರ್ವಜೀವ ನಮಸ್ಕೃತನಾದ ಜಗನ್ನಾಥನು, ಜಗದೊಡೆಯನು, ಸರ್ವಲಕ್ಷಣ ಸಂಯುತನಾಗಿ, ತನ್ನ ಯಾವ ಲಕ್ಷಣವೂ ಇಲ್ಲ ಅಂತ ಇಲ್ಲ, ಜಗನ್ನಾಥನ ಎಲ್ಲ ಲಕ್ಷಣಗಳು ಪರಿಪೂರ್ಣವಾಗಿ ಇರುವಂತೆ ಅಳವಡಿಸಿಕೊಂಡು ಮಾತೃತ್ವದ ಮಹಾಜಲಧಿಯಾದ ಕೌಸಲ್ಯಾದೇವಿಯ ಪುಣ್ಯೋದರದಿಂದ ಅಯೋಧ್ಯೆಯ ಪುಣ್ಯಧರೆಗೆ ಅವತರಿಸಿದನು. ರಾಮಾವತಾರವಾಯಿತು, ರಾಮ ಜನ್ಮವಾಯಿತು. ಪ್ರಭು ಶ್ರೀರಾಮಚಂದ್ರ ಕೀ